ಇನ್ನೊಂದೆರಡು ವರ್ಷ ಕಳೆದು ಬಿಟ್ಟರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆಯುತ್ತೆ. ಸೊ ಹಾಗಾಗಿ ಈ ಬಿಜೆಪಿ ಕಡೆಯಿಂದಲೂ ಅಂದರೆ ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ JDS ಮತ್ತು ಬಿಜೆಪಿ, ಇಲ್ಲಿ ಈಗ ನೆಕ್ಸ್ಟ್ ಸಿಎಂ ವಿಚಾರ ಮತ್ತೆ ಚರ್ಚೆಗೆ ಬರ್ತಾ ಇದೆ. HD ಕುಮಾರಸ್ವಾಮಿ ಅವರೇ ಮುಂದಿನ ಸಿಎಂ ಅನ್ನುವಂಥ ಚರ್ಚೆಯ ವಿಚಾರ ಆಗಿದೆ. ಈಗ ಇದ್ರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸಿಎಂ ಯಾರು ಅನ್ನೋ ಬಗ್ಗೆ ತೀರ್ಮಾನ ನಮ್ಮಲ್ಲಂತೂ ಆಗಿಲ್ಲ. ಸುಮ್ಮನೆ ಕೂಸುಟ್ಟೋ ಮುಂಚೆ ಗುಲಾಬಿ ಹೊಲಿಸೋದು ಸರಿಯಲ್ಲ. ಮೊದಲೇ ಒಟ್ಟಾಗಿ ಸೇರಿ ಚುನಾವಣೆಯನ್ನ ಗೆಲ್ಲಬೇಕು. ಅದಾದ್ಮೇಲೆ ಸಿಎಂ ಬಗ್ಗೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ರಾಜ್ಯದ ಮೈತ್ರಿಗಿಂತ NDA ಒಕ್ಕೂಟದ ನಿರ್ಧಾರವಾಗಿ ಏನಾಗುತ್ತೆ ಅನ್ನೋದು ಮುಖ್ಯ ಆಗಿರುತ್ತೆ. 100ಕ್ಕೆ 100ರಷ್ಟು ಯಾವ ತೀರ್ಮಾನಗಳೂ ಕೂಡ ನಮ್ಮಲ್ಲಂತೂ ಆಗಿಲ್ಲ. ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೀಗಂತ ಮೈಸೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದೆ ಅವರವ್ರ ಪಾರ್ಟಿ ವಿಚಾರನ ಅವರವ್ರು ಮಾತಾಡ್ತಾರೆ. ಇದು ನಮ್ಮ NDA, ಇದು JDS ಬಿಜೆಪಿ ಅಂತಲ್ಲ. ಇವೆರಡಾದ್ಮೇಲೆ NDA ಮೇಲೆ ಇದೆ, ಅದು ಟಾಪ್ ಅಲ್ಲಿ ಇರೋದು. NDA ನಲ್ಲಿ ಏನ್ ತೀರ್ಮಾನ ಆಗುತ್ತೋ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಅದು ಫೈನಲ್ ಆಗ್ತೈತೆ. ಈಗ ಇನ್ನ ಕೂಸುಟ್ಟೋದಕ್ ಮುಂಚೆನೆ ಕುಲಾವಿ ಒಳಸ್ಕೊಂಡ್ರೆ ಏನು ಉಪಯೋಗ ಆಗಲ್ಲ. ಈಗೇನು ಇಲ್ಲ. ಅದರಿಂದನೇ ಫಸ್ಟ್ ನಾವು ಚುನಾವಣೆ ಗೆಲ್ಲನ, ಆಮೇಲೆ ತೀರ್ಮಾನ, ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನೋಡಪ್ಪ, ಅವರವ್ರ ಪಾರ್ಟಿ ವಿಚಾರನ ಅವರವ್ರು ಮಾತಾಡ್ತಾರೆ. ಇದು ನಮ್ಮ NDA, ಇದು JDS